Hi friends, welcome back to my channel Sri Rekki Tiffins. ಇಂದಿನ ಅಡಿಗೆ ಬೇಸನ್ ಮ್ಯಾಂಗೋ ಕರಿ. ಮೊದಲಿಗೆ ನಾನಿಲ್ಲಿ ದೊಡ್ಡ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದಾಗೆ. ನೋಡಿ ಹೀಗೆ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡಿ. ನೀರು ಕೂಡ ಹೆಚ್ಚಾಗಿ ಹಾಕೋಬೇಡಿ, ಇಷ್ಟೇ ಸಾಕು. ನೋಡಿ ಹೀಗಾಗಿದೆ. ನಂತರ ಇಲ್ಲಿ ನಾನು ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ನೀವು ಬೇಕಾದರೆ ದೊಡ್ಡ ಮಾವಿನ ಹಣ್ಣು ಆದರೆ ಒಂದೇ ಸಾಕು, ಚಿಕ್ಕದಾದರೆ 2 ತೊಗೊಳ್ಳಿ. ಇಲ್ಲಾಂದರೆ ರಾ ಮ್ಯಾಂಗೋ ಕೂಡ ತೊಗೋಬೋದು ನೀವು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, 2 ಸ್ಪೂನ್ ಆದರೆ ಸಾಕು. ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಅದಕ್ಕೆ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ 10 ಮೆಣಸನ್ನು ಹಾಕ್ಕೊಳ್ಳಿ, ಕರಿಮೆಣಸನ್ನು. ಹಾಗೆ ಅದಕ್ಕೆ ಕರಿಬೇವು ಸೊಪ್ಪನ್ನ ಒಂದು ಹಿಡಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ನೋಡಿ ಇವಾಗ ಕಡಲೆ ಹಿಟ್ಟನ್ನು ಕಲಸ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ಹಾಕೋಬೇಕು. ನೀವು ಅದೇ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ, ಅದೇ ಬೌಲಲ್ಲಿ. ನಿಧಾನವಾಗಿ ಅದನ್ನು ಮ್ಯಾಶ್ ಮಾಡಿಕೊಳ್ಳಿ, ಗಂಟಾಗಬಾರ್ದು. ನೋಡಿ ಅದೇ ಬಟ್ಟಲಲ್ಲಿ ನೀರು ಹಾಕೋಬೇಕು. ನಿಧಾನವಾಗಿ ಗಂಟಾಗದೇ ಇರೋ ಹಾಗೆ ಕಾಯಿಸ್ಕೊಳ್ಳಿ. ನೋಡಿ ಇವಾಗ ಆಗಿದೆ. ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನ ಪುಡಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಖಾರ ಹೆಚ್ಚು ಬೇಕು ಅಂದರೆ 1 ಸ್ಪೂನು ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ 1 ಸ್ಪೂನ್ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾರೆ ಅಚ್ಕಾರದ ಪೌಡ್ರು ಬೇಡ ಅಂದರೆ ಹಸಿಮೆಣಸಿನ್ಕಾಯಿನೇ ಇನ್ನೊಂದೆರಡು ಹೆಚ್ಚಾಗಿ ಹಾಕ್ಕೊಳ್ಳಿ. ನಂತರ ಸ್ಮ್ಯಾಶ್ ಮಾಡಿದ ಮಾವಿನ ಹಣ್ಣನ್ನು ಹಾಕ್ಕೊಳ್ಳಿ. ಇದು ಊಟಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಅನ್ನದಲ್ಲೂ ಕೂಡ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಒಮ್ಮೆ ಟ್ರೈ ಮಾಡಿ. ನೋಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉರಿ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನು ಬೇಯಿಸ್ಕೋಬೇಕು. ಹೆಚ್ಚು ಉರಿ ಹಾಕಿದ್ರೆ ತಳ ಹತ್ತುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬೇಸನ್ ಮ್ಯಾಂಗೋ ಕರಿ ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಹಾಕಿ. ಧನ್ಯವಾದಗಳು.